ನಿತಿನ್ಗೆ ಹೊಸದಾಗಿ ಮದ್ವೆ ಆಗಿತ್ತು. ಅವನು ರೇಖಾ ಜೊತೆ ಪಾಟಕ್ಪುರಲ್ಲಿ ಇರಕ್ ಬಂದಿದ್ದ. ರೇಖಾ ಬಹಳ ಬುದ್ಧಿವಂತೆ ಮತ್ತೆ ಚೆನ್ನಾಗಿ ಓದ್ಕೊಂಡಿದ್ಲು. ಆದ್ರೆ ನಿತಿನ್ ಚೆನ್ನಾಗಿ ಓದ್ದೆ ಅವನು ಚಿಕ್ಕ ವಯಸ್ಸಲ್ಲೇ ಓದೋದ್ ಬಿಟ್ಟು ಕೆಲ್ಸ ಸಿಕ್ಕೇ ಇರ್ಲಿಲ್ಲ. ಮತ್ತೆ ಅವನು ಪಪ್ಪು ಅಂಗಡಿಯಿಂದ ಬೆಡ್ ಶೀಟು ಮತ್ತೆ ರಗ್ಗನ್ನ ತಗೊಂಡು ಎಲ್ಲ ಕಡೆ ಸೈಕಲ್ ಅಲ್ಲಿ ಮಾರಾಟ ಮಾಡಕ್ ಹೊರಟಿದ್ದ. ಅವನು ಯಾವಾಗ್ಲೂ ಬೆಡ್ ಶೀಟು ಮತ್ತೆ ರಗ್ಗನ್ನ ಹಳ್ಳಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಿದ್ರಿಂದ ಹಳ್ಳಿಯವರು ಯಾರು ಅವನಿಗೆ ಮರ್ಯಾದೆನೇ ಕೊಡ್ತಿರ್ಲಿಲ್ಲ. ಈ ಎಲ್ಲ ವಿಷಯಗಳಿಂದ ರೇಖಾಗೆ ಬಹಳ ನಿರಾಶೆ ಆಗಿತ್ತು. ನೀವ್ ಈ ಕೆಲ್ಸ ಯಾಕೆ ಬಿಟ್ಬಿಡ್ಬಾರ್ದು? ನನಗೆ ಇಷ್ಟನೇ ಆಗ್ತಾ ಇಲ್ಲ ನೀವು ಸೈಕಲ್ ಅಲ್ಲಿ ತಿರ್ಗಾಡೋದು. ಆದ್ರೆ ನಂಗೆ ಬೇರೆ ಕೆಲ್ಸ ಗೊತ್ತಿಲ್ಲ, ನಾನು ಏನ್ ಮಾಡ್ಲಿ? ಅದೆಲ್ಲ ನನಗ್ ಗೊತ್ತಿಲ್ಲ. ನೀವೀ ಕೆಲ್ಸ ಬಿಟ್ಬಿಡ್ಬೇಕು ಮತ್ತೆ ಬೇರೆ ಏನಾದ್ರೂ ಮಾಡ್ಬೇಕು. ಏನಾದ್ರೂ ಅಂಥದ್ ಮಾಡಿ ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡೋಂಥದ್ದು. ಅರೆ ನನ್ನ ಹೆಂಡತಿ, ನಾನು ನನ್ನ ಸೈಕಲಲ್ಲಿ ಈ ಬೆಡ್ಶೀಟನ್ನ ಮಾರೋ ಕೆಲಸವನ್ನ ಬಿಟ್ಬಿಟ್ರೆ ನಮ್ಗೆ ಊಟ ಎಲ್ಲಿಂದ ಸಿಗುತ್ತೆ? ನಾವು ಯಾವ ಬಟ್ಟೆಯನ್ನು ಹಾಕೊಳ್ಳೋದು? ನಂಗೆ ಗೊತ್ತು ನೀನು ಚೆನ್ನಾಗಿ ಓದಿರೋ ಒಬ್ಬ ಬುದ್ಧಿವಂತೆ ಅಂತ. ಆದ್ರೆ ನೀನು ಸಂಪಾದನೆ ಮಾಡಿ ಅದರಲ್ಲಿ ಊಟ ಮಾಡೋದು ಅನ್ನೋದು ಹಾಗೆ ತಿಂದ್ರೆ ನಂಗೆ ತುಂಬಾ ನಾಚಿಕೆ ಆಗುತ್ತೆ. ರೇಖಾ ಎಷ್ಟೇ ಹೇಳಿದ್ರು ನಿತಿನ್ ರಗ್ಗು ಮತ್ತೆ ಬೆಡ್ಶೀಟ್ ನ ಮಾರೋದನ್ನ ಬಿಟ್ಟೇ ಇಲ್ಲ. ಮತ್ತೆ ಅವನು ಬೆಡ್ಶೀಟು ಮತ್ತೆ ರಗ್ಗನ್ನ ಮಾರೋದನ್ನ ಕಂಟಿನ್ಯೂ ಮಾಡ್ತಾನೆ ಇದ್ದ. ಒಂದಿನ ಪಪ್ಪು ಅವನ್ಗೆ ರಗ್ಗು ಬೆಡ್ಶೀಟ್ ಕೊಡ್ಲಿಲ್ಲ. ನಿತಿನ್, ಇನ್ ಮುಂದೆ ನನ್ನ ಅಂಗಡಿಯಿಂದ ಬೆಡ್ಶೀಟು ಬಟ್ಟೆ ಎಲ್ಲ ತಗೊಂಡು ಹೋಗ್ಬೇಡ, ಅವಶ್ಯಕತೆನೂ ಇಲ್ಲ. ನಿಮ್ ಮನೇಲೆ ನೀನು ಇರಪ್ಪ. ಆದ್ರೆ ಸೌಕರ್ಯ ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀರಾ? ನಾನು ಏನ್ ತಪ್ಪು ಮಾಡ್ದೆ? ಅದು ಯಾಕಂದ್ರೆ ನೀನು ಸೈಕಲ್ ಹೋಗಿ ಬಟ್ಟೆಯನ್ನ ಮಾರ್ತಾ ಇದೆಯಲ್ಲ, ನೀನು ಸರಿಯಾಗಿ ಮಾರ್ತಾ ಇಲ್ಲ ಅಂತ ನನ್ನ ಹತ್ರ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ. ಅದು ಮಾತ್ರ ಅಲ್ಲಪ್ಪ, ನಿನ್ನ ಜಾಗದಲ್ಲಿ ಇನ್ನೊಬ್ಬ ಸಿಕ್ಕ್ಯಾನೆ. ಅವ್ರಿಗೆ ನಾನು ಬೆಡ್ಶೀಟು ಮತ್ತೆ ಬಟ್ಟೆ ಎಲ್ಲ ಕೊಡ್ತಾ ಇದ್ದೀನಿ. ಅವನು ಜಾಸ್ತಿ ಮಾರಿ ನಂಗೆ ಒಳ್ಳೆ ಲಾಭವನ್ನ ಕೊಡ್ತಾ ಇದ್ದಾನೆ. ಸೌಕರ್ಯ, ನಾನು ಏನ್ ತಪ್ಪು ಮಾಡ್ದೆ? ನೀವು ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀರಾ? ನಾನು ಏನ್ ಮಾಡ್ಲಿ ಈಗ? ನಂಗೆ ಗೊತ್ತಿರೋದು ಈ ಕೆಲಸ ಮಾತ್ರ. ಬೇರೆ ಕೆಲಸ ನಂಗೆ ಏನು ಗೊತ್ತೇ ಇಲ್ಲ. ಬೇರೆ ಕೆಲಸ ಕೂಡ ನಂಗೆ ಸಿಗೋದಿಲ್ಲ. ಅರೆ ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ, ಹೋಗಪ್ಪ ಹೋಗ. ನಿತಿನ್ ಹತಾಶೆಗೊಂಡು ಮನೆ ಕಡೆಗೆ ಹೊರಟೇ ಬಿಟ್ಟ. ಮನೆಗೆ ಹೋಗಿದ್ಮೇಲೆ ಅವನು ಎಲ್ಲ ವಿಷಯವನ್ನ ಅವನ ಹೆಂಡತಿ ರೇಖಾಗೆ ಹೇಳ್ತಾನೆ. ಪರವಾಗಿಲ್ಲ ಬಿಡ್ರಿ, ನಾನ್ ನಿಮ್ಗೆ ಮುಂಚೆನೆ ಹೇಳಿದ್ದೆ ನೀವ್ ಈ ಕೆಲ್ಸನ ಬಿಟ್ಬಿಡಿ ಅಂತ. ನೀವು ಆಗ್ಲೇ ನನ್ ಮಾತನ್ ಕೇಳಿದಿದ್ರೆ ನಿಮ್ಗೆ ಇಷ್ಟೆಲ್ಲ ಅನುಭವಿಸ್ಬೇಕಾಗಿರ್ಲಿಲ್ಲ. ನೀನು ಸರಿಯಾಗಿ ಹೇಳ್ತಿದೀಯಾ. ಅವತ್ತು ನೀನ್ ಹೇಳಿರೋ ಮಾತನ್ನ ನಾನು ಕೇಳಿರ್ಬೇಕಿತ್ತು. ನಿತಿನ್ನ ನಿರಾಶೆಯಿಂದ ನೋಡಿ ರೇಖಾ ಕಿಚನ್ ಇಂದ ಖೀರ್ ತಗೊಂಡ್ ಬರ್ತಾಳೆ ಮತ್ತೆ ಹೇಳ್ತಾಳೆ, ನಿಮ್ಗಿಷ್ಟ ಇರೋಂತ ಖೀರ್ನ ನಾನ್ ಮಾಡಿದೀನಿ. ಇದನ್ನ ನೀವು ತಿಂದು ಬಹಳ ಸಂತೋಷ ಪಡ್ತೀರಿ. ಹಾ ಕೊಡು ಕೊಡು, ಸುಮಾರು ದಿನ ಆಯ್ತು ಕುಡ್ದು. ನಿತಿನ್ ರೇಖಾ ಹತ್ರ ಖೀರ್ ತಗೊಂಡು ತಿನ್ನಕ್ ಶುರು ಮಾಡ್ತಾನೆ. ಆಗ ಅವನ್ ಮನ್ಸಲ್ಲಿ ಒಂದು ಐಡಿಯಾ ಬರತ್ತೆ. ಅವನು ಖೀರ್ನ ವ್ಯಾಪಾರ ಮಾಡೋದ್ರ ಬಗ್ಗೆ ಯೋಚಿಸ್ತಾನೆ. ಶ್ರೀಮತಿ, ಒಂದ್ ಹೇಳ, ನಾವು ಏನಕ್ಕೆ ಈ ಪಾಯಸ ಅಂಗಡಿ ಇಡಬಾರ್ದು? ನಿನಗೆ ಎಷ್ಟು ರುಚಿಕರವಾಗಿ ಪಾಯಸವನ್ನ ಮಾಡ್ತಾ ಇದೀಯಾ. ಇದರಿಂದ ನಮ್ಗೆ ಒಳ್ಳೆ ಲಾಭ ಸಿಗುತ್ತೆ. ಆದ್ರೆ ಅದಕ್ಕೆ ಬೇಕಾದ ದುಡ್ಡನ್ನ ನಾವು ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕು. ಆದ್ರೆ ಆಮೇಲೆ ಒಳ್ಳೆ ಸಂಪಾದನೆ ಆಗುತ್ತೆ. ನೀವಂತೂ ನನ್ ಮನ್ಸಿನ ಮಾತನ್ನೇ ಹೇಳ್ಬಿಟ್ರಿ. ನಾನು ಮುಂಚೆಯಿಂದಾನೇ ಹೇಳ್ತಾ ಇದ್ದೆ ನಾವಿಬ್ರು ಸೇರಿ ಏನಾದ್ರೂ ಮಾಡೋಣ ಅಂತ. ದುಡ್ಡಿದೆ ನಮ್ಮ ಹತ್ರ, ಅದರಿಂದ ನಾವ್ ಈ ವ್ಯಾಪಾರ ಶುರು ಮಾಡ್ಬೋದು. ನಾವು ನಾಳೆಯಿಂದಾನೇ ಖೀರ್ ವ್ಯಾಪಾರ ಶುರು ಮಾಡೋಣ. ಮಾರನೇ ದಿನಾನೇ ನಿತಿನ್ ಮತ್ತೆ ರೇಖಾ ಖೀರ್ನ ಅಂಗಡಿನ ಓಪನ್ ಮಾಡ್ತಾರೆ. ಮೊದಲನೇ ದಿನಾನೇ ಅವರ ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುತ್ತೆ. ಜನ ತೃಪ್ತಿಯಿಂದ ಆ ಖೀರ್ನ ತಿಂತಾ ಇದ್ರು. ಲಾಭ ಕೂಡ ಆಯ್ತು. ನಮ್ಮ ಐಡಿಯಾ ವರ್ಕ್ ಆಯ್ತು. ನನ್ನ ಬಾಳಲ್ಲಿ ನಾನು ಮೊದಲನೇದಾಗಿ ಸ್ವಂತವಾಗಿ ಏನಾದ್ರೂ ಮಾಡೋಣ ಅಂತ ಅನ್ಕೊಂಡೆ. ಅದ್ರಲ್ಲಿ ಈಗ ಸಕ್ಸಸ್ ಆಗ್ಬಿಟ್ಟೆ. ದೇವ್ರು ಇದೇ ರೀತಿ ನಮ್ಗೆ ಸಹಾಯ ಮಾಡ್ತಾ ಇರ್ಬೇಕು. ಈಗ ನಿಮ್ ಜೊತೆ ನಾನಿದ್ದೀನಲ್ಲ, ಸರಿ ಹೋಗಿ ಹಾಲ್ ತಗೊಂಡ್ ಬನ್ನಿ. ಮತ್ತೆ ನಾಳೆ ಸಾಮಾನ್ ಕೂಡ ನಾವು ತಗೊಳ್ಬೇಕು. ನಿತಿನ್ ಹಾಲ್ ತರೋದಕ್ಕೆ ರಮೇಶ್ನ ಅಂಗಡಿಗೆ ಅಂತ ಹೋಗ್ತಾನೆ. ರಮೇಶ್ನ ಹಾಲಿನ ಅಂಗಡಿಗೆ ಹೋದ್ ಕೂಡ್ಲೆ ಅಲ್ಲಿ ನೋಡ್ತಾನೆ ಅವನ ಹಳೆ ಓನರ್ ಪಪ್ಪು ಕೂಡ ಅಲ್ಲಿದ್ದಾನೆ ಅಂತ. ಅವನು ರಮೇಶ್ನ ಒಳ್ಳೆ ಸ್ನೇಹಿತ. ಅರೆ ನಿತಿನ್ ಅಣ್ಣ, ಬನ್ನಿ ಬನ್ನಿ, ಹೇಳಿ ಅಣ್ಣ, ಇವತ್ತು ಎಷ್ಟು ಹಾಲು ಬೇಕು? ಅಣ್ಣ ನನಗೆ 20 ಲೀಟರ್ ಹಾಲು ಕೊಡಿ ಅಣ್ಣ. ಅರೆ 20 ಲೀಟರ್ ಹಾಲ? ಏನಪ್ಪ ಹಾಲ್ ಮಾರಕ್ ಹೊರಟಿಯ ನೀನು? ಇಲ್ಲ ಸೌಕರ್ಯ, ನಾನು ಮತ್ತೆ ನನ್ನ ಹೆಂಡತಿ ಸೇರಿ ಈ ಹಾಲಲ್ಲಿ ಪಾಯಸ ಮಾಡಿ ಮಾರ್ತಾ ಇದ್ದೀವಿ. ಇಷ್ಟನ್ನ ಹೇಳಿ ನಿತಿನ್ ಅಲ್ಲಿಂದ ಹೊರಟೆ ಬಿಟ್ಟ. ಆದ್ರೆ ಪಪ್ಪುಗೆ ಈ ವಿಷಯ ಅರಗಿಸ್ಕೊಳಕ್ಕಾಗ್ಲಿಲ್ಲ. ಅವನು ರಮೇಶ್ನ ಜೊತೆ ಸೇರಿ ಒಂದು ಷಡ್ಯಂತ್ರ ರಚನೆ ಮಾಡ್ದ. ಏ ಚಿಲ್ಡ್ರೆ, ನನ್ ಮಗ ಎಷ್ಟು ದುರಹಂಕಾರದಿಂದ ಮಾತಾಡ್ತಾ ಇದ್ದಾನೆ. ಸ್ವಲ್ಪ ದಿನ ಮುಂಚೆ ನಾನೇ ಇವನ ಕೆಲಸದಿಂದ ತೆಗೆದಾಕ್ತೆ, ಆದ್ರೆ ಇವತ್ತು ನನ್ ಮುಂದೆ ಅಹಂಕಾರ ತೋರಿಸ್ತಾನೆ. ಅವರಿಬ್ರು ಕೂಡ ಕಷ್ಟಪಟ್ಟು ದುಡಿತಾ ಇದಾರೆ.
ಮೊದಲು 5 ಲೀಟ್ರ್ ಹಾಲನ್ನು ತಗೊಂಡು ಹೋಗಿ ಪಾಯಸ ಮಾಡ್ತಾ ಇದ್ರು. ಆ ನಂತರ 10 ಲೀಟ್ರ್, ಈಗ 20 ಲೀಟ್ರ್. ದಿನದಿನಕ್ಕೂ ನನ್ನ ಹಾಲಿನ ವ್ಯಾಪಾರ ತುಂಬಾ ಅಮೋಘವಾಗ್ತಿದೆ. ಪಪ್ಪು ನಿತಿನ್ನ ಪ್ರಶಂಸೆ ಮಾಡೋದನ್ನ ನೋಡಿ ಹೊಟ್ಟೆ ಹುಡ್ಕೊಳ್ತಾನೆ. ಏನಪ್ಪ, ಬರೀ ನಿನ್ ಹಾಲ್ ಮಾತ್ರ ಮಾರ್ತೀಯಾ? ನೀನು ಬೇರೆ ಬಿಸ್ನೆಸ್ ಮಾಡ್ಬೇಕು ತಾನೆ? ಅದು ಏನಂದ್ರೆ ನಿನ್ನ ಹತ್ರ ಹಾಲಿದೆ, ನೀನು ಕೂಡ ಅವ್ರ ರೀತಿ ಏನಕ್ಕೆ ಪಾಯಸ ಮಾರಬಾರ್ದು? ಅದಕ್ಕೆ ನಾನ್ ನಿಂಗೆ ದುಡ್ಡು ಕೊಡ್ತೀನಿ. ಅದು ಮಾತ್ರ ಅಲ್ಲಪ್ಪ, ನನ್ ಮಗ ಸುಮ್ನೆನೆ ಇದ್ದಾನೆ, ಮನೇಲಿ ಏನು ಮಾಡ್ತಾ ಇಲ್ಲ. ಅವನು ಕೂಡ ವ್ಯಾಪಾರಕ್ಕೆ ನಿಂಗೆ ಸಹಾಯ ಮಾಡ್ತಾನಪ್ಪ. ನೀವು ಹೇಳೋದು ಚೆನ್ನಾಗೇ ಇದೆ. ಸರಿಯಪ್ಪ, ನಾನು ಒಪ್ಕೋತೇನೆ. ಆದ್ರೆ ಲಾಭದಲ್ಲಿ ನಮ್ಮಿಬ್ರಿಗೂ 50-50, ಸರಿನಾ? ಪಪ್ಪು ಹೇಳೋದನ್ನ ಕೇಳಿ ರಮೇಶ್ ಒಪ್ಕೊಂಡ್ಬಿಡ್ತಾನೆ. ಮತ್ತೆ ಅವನು ಪಪ್ಪು ಮಗ ರಾಜು ಜೊತೆ ಸೇರಿ ಒಂದು ದೊಡ್ಡ ಕೀರ್ನ ಅಂಗಡಿ ಶುರು ಮಾಡ್ಬಿಡ್ತಾನೆ. ಮತ್ತೆ ವ್ಯಾಪಾರ ಮಾಡಕ್ ಶುರು ಮಾಡ್ತಾರೆ. ಶುರು ಏನೋ ಮಾಡಿದ್ರು, ಆದ್ರೆ ಒಂದು ಗ್ರಾಹಕ ಕೂಡ ಅಲ್ಲಿಗೆ ಬರ್ಲಿಲ್ಲ. ಅದ್ರಿಂದ ಶಾಕ್ ಆಗಿ ಹೇಳ್ತಾನೆ, ಇವತ್ತು ಕಸ್ಟಮರ್ ಜಾಸ್ತಿ ಬರ್ಲೇ ಇಲ್ಲ. ಖಂಡಿತ ಆ ನಿತಿನ್ ಅಂಗಡಿಯಲ್ಲೇ ಪಾಯಸ ಕುಡಿಯೋದಕ್ಕೆ ಹೋಗಿರ್ತಾರೆ. ನಾನು ನಮ್ಮ ಡೈರಿಯಿಂದ ಅವನಿಗೆ ಹಾಲು ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀನಿ. ಹಾಗಿದ್ರು ಕೂಡ ಅವನ ಅಂಗಡಿಗೆಲ್ಲ ಎಷ್ಟು ಜನ ಬಂದ್ಯಾರ ನೋಡಪ್ಪ. ನಾವ್ ಏನಕ್ಕೆ ಗ್ರಾಮದಲ್ಲಿ ಸುಳ್ಳಾಗಿ ಅವನ ಬಗ್ಗೆ ಹೇಳ್ಬಾರ್ದು? ನಿತಿನ್ ಮಾಡೋ ಆ ಪಾಯಸದಲ್ಲಿ ಕೆಮಿಕಲ್ಸ್ ಹಾಕ್ತಾನೆ, ಕೊಳಕಾಗಿರುತ್ತೆ ಅಂತ ಹೇಳ್ಬಿಡೋಣ. ಅವನು ತುಂಬಾ ಅಪಾಯಕಾರಿಯಾದ ವಸ್ತುವನ್ನ ಆ ಪಾಯಸದಲ್ಲಿ ಹಾಕ್ತಾ ಇದ್ದಾನೆ ಅಂತ ಕೂಡ ನಾವು ಹೇಳೋಣ. ಯಪ್ಪ, ಇದರಿಂದ ಗೊತ್ತಾಗತ್ತೆ ನೀನು ಖಂಡಿತವಾಗಿ ನಿಮ್ಮ ಅಪ್ಪನ ಮಗನೇ ಅಂತ. ಮಾಡು, ನಿಂಗೇನ್ ಅನ್ಸುತ್ತ ಮಾಡಪ್ಪ. ರಾಜು ಹಾಗೇನೆ ಮಾಡ್ದ. ಇಡೀ ಹಳ್ಳಿಯಲ್ಲಿ ಅವನ ಸ್ನೇಹಿತರ ಜೊತೆ ಸೇರ್ಕೊಂಡು ಈ ವದಂತಿನ ಹರಡ್ಬಿಟ್ಟ. ನಿತಿನ್ನ ಅಂಗಡಿಯ ಖೀರಲ್ಲಿ ಏನೇನೋ ಮಿಕ್ಸ್ ಮಾಡಿದ್ದಾರೆ. ಇಡೀ ಹಳ್ಳಿಯಲ್ಲಿ ನಿತಿನ್ನ ಖೀರ್ ಬಗ್ಗೆ ವದಂತಿ ಬೆಂಕಿ ತರ ಹರಡ್ಬಿಡತ್ತೆ. ಜನರು ನಿತಿನ್ನ ಅಂಗಡಿಗೆ ಬರೋದನ್ನ ನಿಲ್ಲಿಸ್ತಾರೆ. ಇದರಿಂದ ನಿತಿನ್ ಬಹಳನೇ ನಿರಾಶೆಗೊಂಡ. ಇದನ್ನ ಖಂಡಿತವಾಗಿ ಆ ಪಪ್ಪು ಮತ್ತೆ ಅವ್ರ ಮಗನೇ ಇದೆಲ್ಲ ಮಾಡಿರ್ಬೇಕು. ಅವರಿಗೆ ಸಹಾಯವಾಗಿ ರಮೇಶನ ಕೂಡ ಇದ್ದಾರೆ ಅವ್ರ ಜೊತೆ. ಯಾಕಂದ್ರೆ ಇವರಿಂದ ಅವರಿಗೆ ಲಾಭ ಸಿಗ್ತಾ ಇದೆ. ನಮ್ಮ ಗ್ರಾಹಕರು ನಮ್ಮಿಂದ ದೂರ ಹೋಗಿದ್ದಾರೆ ರೀ. ಗೊತ್ತಿಲ್ಲ ಈ ವದಂತಿ ನಮ್ಮ ಮೇಲೆ ಯಾರು ಹರಡ್ತಿದಾರೋ ಏನೋ. ನನ್ನ ಹತ್ರ ಒಂದು ಪ್ಲಾನ್ ಇದೆ. ಯಾಕೆ ನಾವು ಇಡೀ ಹಳ್ಳಿಯಲ್ಲಿ ಮಣ್ಣಿನಿಂದ ಕೀರ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಾರ್ದು? ಮಣ್ಣಿನ ಪಾಯಸನ? ಅದೇನು? ಜನರಿಗನ್ನಿಸ್ತಾ ಇದೆ ನಾವು ಕಲ್ಬೆರಕೆ ಮಾಡ್ತಿದೀವಿ ಅಂತ. ನಾವು ಬಹಳ ಜೋರಾಗಿ ನಮ್ಮ ಮಣ್ಣಿನ ಕೀರ್ನ ಬಗ್ಗೆ ಪ್ರಚಾರ ಮಾಡ್ಬಿಡೋಣ, ಮತ್ತೆ ಪೋಸ್ಟರ್ ಹಾಕ್ಸ್ಬಿಡೋಣ, ಮತ್ತೆ ಮಣ್ಣಿನ ಪಾತ್ರೆಯಲ್ಲಿ ಅವ್ರ ಮುಂದೆನೆ ಕೀರ್ನ ಮಾಡೋಣ. ಇದರಿಂದ ನಮ್ಮ ಪ್ರಚಾರ ಕೂಡ ಆಗತ್ತೆ, ಮತ್ತೆ ನಮ್ಮ ಅಂಗಡಿ ಚೆನ್ನಾಗಿ ನಡೆಯುತ್ತೆ. ಮತ್ತೇನಕ್ಕೆ ತಡ ಮಾಡಬೇಕು? ನಾನು ಇವಾಗಿಂದಾನೆ ಅದಕ್ಕೆ ಬೇಕಾದ ಎಲ್ಲವನ್ನ ನಾನು ವ್ಯವಸ್ಥೆ ಮಾಡ್ತೀನಿ. ರೇಖಾ ಈ ರೀತಿ ಹೇಳಿದ್ದಕ್ಕೆ ನಿತಿನ್ ಇಡೀ ಹಳ್ಳಿಯಲ್ಲಿ ಪ್ರಚಾರ ಮಾಡ್ತಾನೆ. ಮಣ್ಣಿನ ಖೀರ್ನ ಬಗ್ಗೆ ಇಡೀ ಹಳ್ಳಿಯಲ್ಲಿ ಮಾತಾಡಕ್ ಶುರು ಮಾಡ್ತಾರೆ. ಜನರು ಮಣ್ಣಿನ ಖೀರ್ ನೋಡಕ್ಕೆ ದೂರದಿಂದ ಬರ್ತಾರೆ. ಜನರು ಮಣ್ಣಿನ ಖೀರ್ನ ನೋಡಿದ್ಮೇಲೆ ದಂಗಾಗ್ಬಿಡ್ತಾರೆ. ಮತ್ತೆ ನಿತಿನ್ ಅಂಗಡಿಯಲ್ಲಿ ಖೀರ್ ತಗೊಂಡು ತಿನ್ನಕ್ ಶುರು ಮಾಡ್ತಾರೆ. ಜನರು ಸಂತೋಷದಿಂದ ಖೀರ್ ತಿನ್ನೋದನ್ನ ನೋಡಿ ರೇಖಾ ಹೇಳ್ತಾಳೆ, ಈ ಖೀರಲ್ಲಿ ಮಣ್ಣಿನ ಎಲ್ಲ ಅಂಶಗಳು ಇವೆ. ಇದು ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು, ಮತ್ತೆ ಇದು ನಮ್ಗೆ ಒಳ್ಳೆ ತಾಕತ್ತನ್ನು ಕೊಡುತ್ತೆ. ಇದ್ರ ಜೊತೆ ವಿಟಮಿನ್, ಕ್ಯಾಲ್ಸಿಯಂ ಎಲ್ಲ ಇರುತ್ತೆ. ನನ್ನ ಪ್ರೇಯಸಿ, ನಿನ್ನ ಬುದ್ಧಿವಂತಿಕೆ ಎಲ್ಲ ಕಷ್ಟವನ್ನ ನೀಗಿಸ್ಬಿಡ್ತು. ಏನ್ ನೀವು ಕೂಡ. ರೇಖಾ ಮತ್ತೆ ನಿತಿನ್ ಅಂಗಡಿಯಲ್ಲಿ ವ್ಯಾಪಾರ ಡಬಲ್ ಆಗ್ಬಿಡತ್ತೆ. ಮತ್ತೆ ರಮೇಶ್ ಇದೇ ಕಾರಣದಿಂದ ಅವನ ಅಂಗಡಿನ ಮುಚ್ಚಬೇಕಾಗತ್ತೆ. ಪಪ್ಪು ಮತ್ತೆ ಅವನ ಮಗ ರಾಜು ನಗೋದನ್ನೇ ಮರ್ತು ಬಿಡ್ತಾರೆ. ಮತ್ತಿಲ್ಲಿ ರೇಖಾ ಮತ್ತೆ ನಿತಿನ್ ಗಂಡ ಹೆಂಡತಿ ಬಹಳ ಖುಷಿಯಾಗಿದ್ರು.